ಸೊ ಹಿಂದಿನ ಸೀಸನಲ್ಲಂತೂ ನಿಮ್ಮ ಹಲ್ಲಿಗೆ ಮದುವೆ ಆಗಿಲ್ಲ, ಸೋತೋಗ್ಬಿಟ್ಟ. ಸೋ ಸ್ಯಾಡ್. ಇವಾಗ ಏನು ಮಾಡ್ತಾನೆ ನಿಮ್ಮ ಹೀರೋ? ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಬಟ್ ವಿಧಿಯಾಟ ಏನ್ ಮಾಡಕ್ಕಾಗುತ್ತೆ? ನಮ್ಮ ಹೀರೋ ನರಕದಲ್ಲಿದ್ದ. ನೋಡಿ, ಪ್ರೇಮ ಲೋಕ ನೋಡಿ ಪ್ರೀತಿ ಮಾಡಕ್ಕಾಗಲ್ಲ. ಹಾಗಂತ ಚೆಲುವಿನ ಚಿತ್ರ ನೋಡಿ ಹುಚ್ಚ ಆಗಕ್ಕಾಗಲ್ಲ. ಆದ್ರೂ ಒಂದ್ ಮದ್ವೆ ಹಾಕಿ ಒಂದ್ ಸಣ್ಣ ಕಿಡಿ ಬೇಕಿತ್ತಲ್ವಾ? ಮದ್ವೆ ಆಗಕ್ಕೆ ತಾಳಿ ತಾನೇ ಬೇಕಾಗಿರೋದು, ಕಿಡಿ ಹಾಕ್ಬೇಕು. ಮಾವು, ಇದು ಮಾಸ್ ಕತೆ. ಇದನ್ನ ಹಿಂಗೆ ಹೇಳ್ಬೇಕು, ಇಲ್ಲಾಂದ್ರೆ ಜನ ಬೋರ್ ಆಗ್ಬಿಟ್ಟೆ ಫಾರ್ವರ್ಡ್ ಮಾಡ್ಬಿಡ್ತಾರೆ ಅಷ್ಟೇನೆ. ಕರೆಕ್ಟ್. ಅಣ್ಣ ಅಣ್ಣ ಬೇಗ ಬಾಣ, ಹೊಟ್ಟೆಲ್ಲ ಕಿವುಚ್ತಾ ಇದ್ದಣ. ಅಣ್ಣ ಈಗಲೇ ಹೋಗ್ಬೇಕಾ? ಕನ್ನ ಹಾಕಿರೋ ಮನೇಲಿ ಯಾರಾದ್ರೂ ಸ್ನಾನ ಮಾಡ್ತಾರ? ಬಾಣ ಆಚೆ ತಡಿಯಕ್ಕಾಯ್ತಾ ಇಲ್ಲ. ನೆನ್ನೆ ಬಿರಿಯಾನಿ ಜಾಸ್ತಿ ಆಗೋಯ್ತು. ಶ್ರದ್ಧಾ, ಅಣ್ಣ ಅರ್ಶನ ಕೊಡು. ಅಣ್ಣ ಅರ್ಶನ ಕೊಡು, ಅರ್ಶನ ಕೊಡು. ಅಯ್ಯೋ, ಇವಾಗೆಲ್ಲ ನಾ ಅರ್ಶನ ತರ್ಲಿ? ಬಾಣ ನಂಗೆ ಉಷ್ಣ ಆಗ್ಬಿಟ್ಟಿದ್ದಾನು. ಹೋಗ ಹುಡ್ಕೋ. ಅಯ್ಯೋ, ಎಲ್ಲಪ್ಪ ತರ್ಲಿ ಅರ್ಶನ? ಅರ್ಶನ ಅರ್ಶನ ತಗೊಳ್ಳಿ ಬಾಸ್. ಹಚ್ಕೋಬೇಡ, ಹೋಗೋ. ಅಲ್ಲ ಬಾಸ್, ನನ್ನ ನೋಡ್ ಮಜಾ ತಗೋತೀಯ. ಅಯ್ಯೋ ಬಾಸ್, ಬಾಸ್ ಪ್ಲೀಸ್ ತೆಗಿರಿ ಬಾಸ್. ಆಯ್ತಾ ಇಲ್ಲ ಬಾಸ್? ಅಣ್ಣ ನಿನ್ ತಮ್ಮ ಎದ್ದಿ ತೆಗೆಯಣ. ಅಯ್ಯೋ ಬಂದ್ಬಿಡ್ತು ಅಣ್ಣ, ತೂದಿಲ್ಲ ಐತೆ ಬಾಸ್. ಅಯ್ಯೋ ನನ್ನ ಕಷ್ಟ ಯಾಕೆ ಹೇಳಿ ಬಾಸ್? ಇಷ್ಟೊಂದು 3 ಬಾಣ ಸ್ನಾನ ಬಿಡಿರೋದು ನೀವೇನ್ ಮಾಡ್ತಾ ಇದ್ದೀರ ಬಾಸ್? ಅಯ್ಯೋ ಬಂತು. ನೋಡಪ್ಪ, ಸೆಂಟಿಮೆಂಟಿಗೆ ಬೀಳೋರು ಹೆಣ್ಮಕ್ಳು, ನಾವು ಅಕೌಂಟಿಗೆ ಬೀಳೋರು. ನೀನ್ ಹತ್ರ 1 ಲಕ್ಷ ಇದೆಯಾ? ಮಾತಾಡಕ್ ಬಿಡ್ತೀನಿ. 10 ಲಕ್ಷ ಇದೆಯಾ? ಮದುವೆ ಹಾಕಕ್ ಬಿಡ್ತೀನಿ. 25 ಲಕ್ಷ ಇದೆಯಾ? ಫಸ್ಟ್ ನೈಟಿಗೆ ಬಿಡ್ತೀನಪ್ಪ. ಅಷ್ಟೊಂದು ಚೀಪ ಅಂಕಲ್? ನಂದಾಗ್ಲಿ ಇರೋ. ನೀನ್ ಸುಮ್ಮನೆ ನನಗೆ ಗೊತ್ತಾಗಲ್ಲ. ಅಂಕಲ್, ನಿಮ್ಮ ಹತ್ರ ಈ 75 ರೂಪೀಸ್ಗೇನು ಆಫರ್ ಇಲ್ವಾ? ಅಲ್ಲ ಎಷ್ಟಿದ್ಯಾಳ? 100 ಕ್ರೋರ್ಸ? ಲ್ಯಾಕ್ಸಾ? ನೋ, ರುಪೀಸ್. ಗೊತ್ತಾಗಲ್ವಾ? ಇವ್ರಿಗೆ 2 ಹೆಣ್ಮಕ್ಳು ಕೊಡ್ತೀನಿ ಅಂತ ಹೇಳ್ತೀಯಾ? ತಮಾಷೆ ಮಾಡಿದೆ. ಓ, ತಮಾಷೆ ತಮಾಷೆ. ನೋಡಿದ್ರ, ನೀವೆಲ್ಲದಕ್ಕೂ ಅರ್ಜೆಂಟ್ ಮಾಡ್ತೀರಪ್ಪ. ಸರಿ, ಎಷ್ಟು ಇಟ್ಕೊಂಡಿದ್ಯಾ? 100 ರೂಪೀಸ್ 29 ಪೈಸೆ. ನೀನ್ ಜನ್ಮಕ್ಕಿಷ್ಟು ಯಾವನ್ ಹೇಳ್ತಿದ್ಯಾ? ಎದಾಗ ನಾಣಿ, ನನ್ನ ಒಂದು ಮುಖ ನೋಡಿದ್ಯಾ? ಇನ್ನೊಂದು ಮುಖ ನೋಡೋ ಆಸೆ ಇಟ್ಕೋಬೇಡ. ತೋರ್ಸ ನೋಡೋಣ. ಇದ್ಯಾಕ ಬೆಕ್ಕಿನ ಮುಖ ಮಾಡ್ಕೋತೀಯಾ? 1000 ರೂಪಾಯಿ ಕೊಟ್ಟು ಗ್ರಾಫಿಕ್ ಮಾಡಿಸಿ ಹುಲಿ ಮುಖ ಹಾಕ್ಸಿದ್ರೆ ಬೆಕ್ಕಿನ ಮುಖ ಅಂತೀಯಲ್ಲೋ? ಮನುಷ್ಯತ್ವ ಇಲ್ವಾ ನಿನಗೆ? ಎಲ್ಲವನ ಅದಕ್ಕೆ ಹೇಳೋದು ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ಹೋಗೋ ಅಂತ. ಮ್ಯಾಥಮೆಟಿಕ್ಸ್ ಅಲ್ವೋ, ಸೈನ್ಸ್ ಕ್ಲಾಸು. ನೀನ್ ಯಾವ ಕ್ಲಾಸ್ ಬಂಕ್ ಕೊಡ್ದಿದ್ಯಾ ಅಂತ ನನಗೇನ್ ಗೊತ್ತು? ನಿನಗ್ ಗೊತ್ತಿರ್ಬೇಕು. ಇದೊಳ ಮೇಲೆ ನೀನ್ ಪೊಲೀಸ್ ಆಗಿ ಬಂದ್ರೆ ನೀನ್ ಕಾಲ್ ತೊಳ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ. ಅಣ್ಣ, ಇವನಿಗೆ ಲಾಜಿಕೆ ಗೊತ್ತಿಲ್ಲ ಅಣ್ಣ. ಸರ್, ನೀರಲ್ಲಿ ಹೆಂಗ್ ಸರ್ ಮಿಲ್ಕ್ ಶೇಕ್ ಮಾಡಕ್ಕಾಗತ್ತೆ? ನೀರ್ಗೆ ಹಾಲ್ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಕಣಯ್ಯ. ಅದು ನಮ್ಮ ಬಾಸ್ಗೆ ಚರ್ಮ ರೋಗ ಇದೆ. ಮಿಲ್ಕ್ ಶೇಕು ತಿಕ್ಕಾಗಿಲ್ಲ ಅಂದ್ರೆ ನಿಮಗ್ ಟೇಸ್ಟ್ ಹೇಗೆ ಗೊತ್ತಾಗಲ್ಲ. ಸರಿ ಅಣ್ಣ, ಸತ್ಯ ಮುಚ್ಚಿಡಕ್ಕಾಗ್ಲಿಲ್ಲ ಅಣ್ಣ, ಕ್ಷಮಿಸ್ಬಿಡಿ. ಅದ್ ಸರಿ, ನೀವೇನ್ ಮಾಡ್ಕೊಂಡಿರೋದು? ಹೆಡ್ ಕಾನ್ಸ್ಟೇಬಲ್. ಇನ್ನೊಂದು ತಿಂಗಳು ಸಲ್ಯೂಟ್ ಹೊಡಿಯೋದ್ ಪ್ರಾಕ್ಟೀಸ್ ಮಾಡಿ. ನೀವು ಮಿಲ್ಕು ಮಿಕ್ಸಿ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹಂಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದನ್ನ ಮರಿಬೇಡಿ. ಅಯ್ಯ, ನಾವ್ ಮರ್ತಿಲ್ಲ, ಬೇಕು ಅಂತಾನೆ ಮಾಡ್ಲಿಲ್ಲ. ಅಣ್ಣ, ನನ್ ಬಂದಾಗ್ಲೂ ಹೇಳ್ದೆ ಇವಳಿಗೆ ಹೊಡಿತೀನಣ್ಣ ಅಂತ. ಶ್ರದ್ಧಾ, ಈ ಸಮಾಜದಲ್ಲಿ ವ್ಯಕ್ತಿಗಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ತಟ್ ಹೇಳ್ತಾ ಇದ್ದೀನಿ, ಪೊಲೀಸ್ ಹಾಗೆ ಇಲ್ಲಿ ಕಾಲಿಡ್ತೀನಿ. ತೊಡೆ ತೊಟ್ಟಕ್ಕೆ ತೊಡೆ ಬೆಳೆಸ್ಕೋಬೇಕು ಕಣ ನಿಂದು, ಬೇರೆಯವ್ರದೆಲ್ಲ ತಟ್ಟದು. ಹೋಗ ಸೈಡ್ಗೋ. ರೀ, ಅವನು ಹೋಗೋ ಫೋರ್ಸ್ ನೋಡಿದ್ರೆ ಅವನು ಪೊಲೀಸ್ ಆಗೇ ಬರ್ತಾನೆ ಅನ್ಸತ್ತೆ. ಯಾವ್ದಕ್ಕೂ ನೀವು ಇವತ್ತಿಂದಾನೆ ನನಗೆ ಸೆಲೆಕ್ಟ್ ಹೊಡಿಯೋದನ್ನ ಅಭ್ಯಾಸ ಮಾಡ್ಕೊಂಬಿಡಿ. ಮಂಗ,
ಅವನಿರೋ ಪರ್ಸನಾಲಿಟಿಗೆ ಗೋಳ ಸಿಕ್ಸಿದ್ರೆ ಪ್ಯಾಂಟೇ ಬಿತ್ತೋಗುತ್ತೆ. ಯೋ ನಾಣಿ, ಹೋಗೋವರ್ಗಿರಯ್ಯ, ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಕೇಳಿಸ್ತಾ ಇದೆ. ಆಯ್ತು ಹೋಗಪ್ಪ. ನನಗೂ ಕೇಳಿಸ್ತಾ ಇದೆ. ಅಂಕಲ್, ನೀವು ಮಿಲ್ಕ್ ಶೇಕ್ ಮಾಡೋದಕ್ಕೆ ಸುಮ್ನೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ. ಹಿಂಗ್ ಸೀದಾ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲೊಂದ್ ಮನೆ ಐತೆ. ಆ ಮನೆ ಹಾಲಲ್ಲಿ ಒಂದ್ ಪೈಪಲ್ಲಿ ಹಾಲು ಬರ್ತೈತೆ, ಅದನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಹಂಗೆ ಮಿಲ್ಕ್ ಶೇಕ್ ಮಾಡ್ಬಿಡಿ. ಚೆನ್ನಾಗಿರ್ತದೆ. ಮಿಲ್ಕ್ ಮಾಡ್ತಾನಂತೆ. ಏಯ್, ಏನ್ ನೋಡ್ತೀಯ? ನಡಿ ಒಳಗೆ.